ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 2 ಅಥವಾ 2ಕ್ಕಿಂತ ಹೆಚ್ಚು PDF ಫೈಲ್ಗಳನ್ನು ಮರ್ಜ್ ಮಾಡಿ ಒಂದು ಸಿಂಗಲ್ PDF ಫೈಲನ್ನಾಗಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಸದ್ಯ ನನ್ನ ಹತ್ರ ಈಗ ಡೆಸ್ಕ್ಟಾಪಲ್ಲಿ 3 PDF ಫೈಲ್ಗಳಿವೆ, ಸ್ಯಾಂಪಲ್ PDF ಫೈಲ್ಗಳು. ಒಂದು PDF ಫೈಲ್ 1, 2, 3 ಇವುಗಳನ್ನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ. ಸೊ ಇದು PDF ಫೈಲ್ 1, 2 ಹೀಗೆ 3. ಇದನ್ನೆಲ್ಲ ನಾವು ಮರ್ಜ್ ಮಾಡಿ ಸಿಂಗಲ್ PDF ಫೈಲ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೊದಲದಾಗಿ ಗೂಗಲ್ ಕ್ರೋಮಲ್ಲಿ ಹೋಗಿ PDF ಮರ್ಜ್ ಅಂತ ಹೊಡೆದ್ರೆ ನೋಡ್ಬೋದು, ಇಲ್ಲಿ ಐ ಲವ್ PDF ವೆಬ್ಸೈಟ್ ಬರುತ್ತೆ. ಇದನ್ನು ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿ ನಾವು ಮರ್ಜ್ ಮಾಡಬೇಕಾಗಿರೋದು PDF ಫೈಲ್ಗಳನ್ನು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಸೆಲೆಕ್ಟ್ PDF ಫೈಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ ನಂತರ ನೋಡಿ ನಾವು ಡೆಸ್ಕ್ಟಾಪಲ್ಲಿ 3 PDF ಫೈಲ್ಗಳಿವೆ, ಸ್ಯಾಂಪಲ್ PDF ಫೈಲ್ಗಳು. ಇವುಗಳನ್ನು ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಕಂಟ್ರೋಲ್ ಆಲ್ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ. ನೀವು ನೋಡ್ಬೋದು ಇವಾಗ 3 PDF ಫೈಲ್ಗಳು ಓಪನ್ ಆಗಿದೆ. ನಾವು ಇದನ್ನು ಬೇಕಾದರೆ ರೀಅರೇಂಜ್ ಮಾಡ್ಕೋಬೋದು, ಅಂದರೆ PDF ಫೈಲ್ 2 ಮೊದಲು ಬರಬೇಕು ಅಥವಾ 3 ಸೆಕೆಂಡ್ ಬರಬೇಕು, PDF ಫೈಲ್ 1 ಲಾಸ್ಟ್ ಹೋಗ್ಬೇಕು, ಈ ಥರ. ಸದ್ಯ ನಾನು ಆರ್ಡರ್ನಲ್ಲೇ ಇಟ್ಟಿದ್ದೀನಿ, PDF ಫೈಲ್ 1 ಈ ಥರ, 2 ಈ ಥರ. ಸೊ ನೀವು ನೋಡ್ಬೋದು. ಇದರ ನಂತರ ಇಲ್ಲಿ ನೀವು ನೋಡ್ಬೋದು ಮರ್ಜ್ PDF ಫೈಲ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮರ್ಜ್ಡ್ PDF ಫೈಲ್ನ ಸೆಲೆಕ್ಟ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಆಲ್ರೆಡಿ ಆಗಿದೆ. ಡೌನ್ಲೋಡ್ ಫೋಲ್ಡರ್ ಹೋಗ್ತೀನಿ. ಲೋಡ್ ಆಗ್ತಾ ಇದೆ. ನೀವು ನೋಡ್ಬೋದು 3 PDF ಫೈಲ್ಗಳು ಮರ್ಜ್ ಆಗಿ ಸಿಂಗಲ್ PDF ಫೈಲ್ಗಳಾಗಿವೆ. ನೀವು ನೋಡ್ಬೋದು PDF ಫೈಲಲ್ಲಿ 1 ಪೇಜ್ ಇತ್ತು, PDF ಫೈಲ್ ನಂಬರ್ 2 ಅಲ್ಲಿ 1 ಪೇಜ್ ಇತ್ತು, PDF ಫೈಲ್ ನಂಬರ್ 3 ಅಲ್ಲಿ 3 ಪೇಜಸ್ ಇತ್ತು. ಈ ಮರ್ಜ್ ಆದಂಥ PDF ಫೈಲ್ ನೋಡಿ 3 ಪೇಜ್ಗಳಿದೆ. ಸೊ ಈ ರೀತಿಯಾಗಿ ನಾವು ಮಲ್ಟಿಪಲ್ PDF ಫೈಲನ್ನು ಮರ್ಜ್ ಮಾಡಿ ಸಿಂಗಲ್ PDF ಫೈಲ್ನಾಗಿ ಮಾಡ್ಕೋಬೋದು.